ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ತಡರಾತ್ರಿ ಇವತ್ತಿಗೆ ಪುಂಡ್ರು ಕಿರಿಕಿರಿಯನ್ನು ಮಾಡಿದ್ದಾರೆ, ಕಿರುಕುಳ ಕೊಟ್ಟಿದ್ದಾರೆ. ಒಂದೇ ಬೈಕ್ನಲ್ಲಿದ್ದ ಮೂವರು ಇವತ್ತಿಗೆ ಕಿರಿಕಿರಿಯನ್ನು ಕೊಟ್ಟಿರುವಂಥದ್ದು. ಇದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ತಡರಾತ್ರಿ ಆಗಿರುವಂಥ ಘಟನೆ. ಒಂದೇ ಬೈಕ್ನಲ್ಲಿ 3 ಜನ ಇರ್ತಾರೆ, ಇವತ್ತಿಗೆ ಕಿರುಕುಳ ಕೊಡ್ತಾರೆ. ಸುಮಾರು 2 ಕಿಲೋಮೀಟರ್ ರಸ್ತೆ ಉದ್ದಕ್ಕೂ ಕಿರುಕುಳ ಕೊಟ್ಟಿದ್ದಾರೆ. ಡಿಸೆಂಬರ್ 25ರ ರಾತ್ರಿ 12 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ. ಬೆಂಗಳೂರಿನ BTM ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಅದು. ಬೈಕ್ನಲ್ಲೇ ಹೆಲ್ಮೆಟ್ ಧರಿಸಿ ಯುವತಿ ಹೋಗ್ತಾ ಇದ್ಲು. ಇತ್ತ ಒಂದೇ ಬೈಕ್ನಲ್ಲಿ 3 ಜನ ಪುಂಡ್ರು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಇವತ್ತಿಗೆ ತಡರಾತ್ರಿ ಅಲ್ಲಿ ಕಿರುಕುಳ ಕೊಟ್ಟಿರುವಂಥದ್ದು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ನೋಡಿ, ಇದನ್ನೆಲ್ಲ ನೋಡ್ತಾ ಇದ್ದೀರಾ, ಮಹಾತ್ಮ ಗಾಂಧೀಜಿಯವರ ಒಂದು ಮಾತು ನೆನಪಾಗುತ್ತೆ. ಯಾವ ಹೆಣ್ಣು ಮಗಳು ಮಧ್ಯರಾತ್ರಿ ಒಬ್ಬಂಟಿಯಾಗಿ ನಡ್ಕೊಂಡು ಹೋಗ್ತಾಳೆ ನಿರ್ಭೀತಿಯಿಂದ ಯಾವ ಹೆಣ್ಣು ನಡ್ಕೊಂಡು ಹೋಗ್ತಾಳೆ, ಆಗ ನಮ್ಮ ರಾಜ್ಯ ರಾಮರಾಜ್ಯ ಅಂತ ಹೇಳ್ತಾ ಇದ್ದಾರೆ. ಈ ಥರ ಪುಂಡ ಪೋಖ್ರು ಇರೋವರೆಗೂ ನಮ್ಮ ರಾಜ್ಯ ರಾಮರಾಜ್ಯ ಆಗಕ್ಕೆ ಸಾಧ್ಯನೇ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವೆಂಕಟೇಶ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಸಾಕಷ್ಟು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವೆಂಕಟೇಶ್, ಇಲ್ಲಿ ಬಹಳ ಮುಖ್ಯವಾಗಿ ಇಂತಹ ಘಟನೆಗಳು ನಡೀತಾನೆ ಇರ್ತವೆ. ಈ ಒಂದು ಘಟನೆ ಕೂಡ ಅದಕ್ಕೆ ಈಗ ಸಾಕ್ಷೀಕರಿಸ್ತಾ ಇದೆ. ಏನಿದೆ ಹೆಚ್ಚಿನ ಡೀಟೇಲ್ಸ್? ಸಚಿನ್, ಸಿಲಿಕಾನ್ ಸಿಟಿಯಲ್ಲಿ ರಾತ್ರಿ ಸಮಯದಲ್ಲಿ ವಾಹನಗಳಲ್ಲಿ ಓಡಾಡುವಂತಹ ವೇಳೆಯಲ್ಲಿ ಪುಂಡರ ಆಗಾಗ ಅಟ್ಟಹಾಸ ಮೆರೀತಾನೆ ಇರ್ತಾನೆ. ಬೈಕ್ಗಳನ್ನ ಅಡ್ಡಗಟ್ಟಿ ಸುಲಿಗೆ ಮಾಡೋದು, ದರೋಡೆ ಮಾಡೋದು, ಹಲ್ಲೆ ಮಾಡುವಂತದ್ದು ಕೂಡ ಸಾಮಾನ್ಯವಾಗಿರುವಂತದ್ದು. ಪೊಲೀಸರು ಕೂಡ ಅವರಿಗೆ ಸರಿಯಾದ ರೀತಿಯಲ್ಲೇ ಕಠಿಣ ಕ್ರಮವನ್ನು ತೆಗೆದುಕೊಂಡು ಅದಕ್ಕೆ ಬೇಕೆಲ್ಲ ಹಾಕಿದ್ದಾರೆ. ಈಗ ಯುವತಿಯರಿಗೂ ಕೂಡ ಕಿರುಕುಳ ಕೊಡುವಂತದ್ದನ್ನ ಈಗ ರೂಢಿ ಮಾಡ್ಕೊಂಡಿರುವಂತಹದ್ದು. ಯುವತಿಯವರೊಳು ಬೈಕ್ ನಲ್ಲಿ ಹೋಗುವಂತಹ ವೇಳೆಯಲ್ಲಿ 3 ಜನ ಪುಂಡರು ಬೈಕ್ ನಲ್ಲಿ ಸುಮಾರು 2 ಕಿಲೋಮೀಟರ್ಗಳಷ್ಟು ಹಿಂಬಾಲಿಸಿಕೊಂಡು ಬಂದು ಅಡ್ಡದಿಡ್ಡಿ ಚಾಲನೆ ಮಾಡ್ತಾ ಅವರಿಗೆ ಕಿರುಕುಳ ಕೊಡುವಂತಹದ್ದು, ರೀತಿಯಲ್ಲಿ ಸನ್ನೆಯನ್ನ ಮಾಡುವಂತಹದ್ದನ್ನು ಕೂಡ ಮಾಡಿದ್ದಾರೆ. ಇದೇ ರೀತಿಯಾಗಿ 2 ಕಿಲೋಮೀಟರ್ನಷ್ಟು ಕೂಡ ಮಾಡಿದ್ರು. ಆಕೆ ಸಹಿಸಿಕೊಂಡೇ ಸುಮ್ಮನೆ ಬಂದಿದ್ದಾರೆ. ಆದ್ರೆ ರಾತ್ರಿ ಸಮಯ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೋದು ಅನ್ನುವಂತ ನಿಟ್ಟಿನಲ್ಲಿ, ಆದ್ರೆ ಹಿಂಬದಿಯಿಂದ ಬರ್ತಾ ಇದ್ದಂತ ಕಾರ್ನಲ್ಲಿ ಚಾಲಕನವರು ಇದನ್ನ ವಿಡಿಯೋವನ್ನು ಮಾಡಿಕೊಂಡು ಪೊಲೀಸರಿಗೆ ಟ್ಯಾಗ್ ಮಾಡಿದ್ದಾರೆ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುದ್ಗುಂಟೆಪಾಳ್ಯ ಪೊಲೀಸರು ಕೂಡ ಏನು ಒಂದು ಘಟನೆ ಬೈಕ್ ನ ನಂಬರ್ನ ಆಧರಿಸಿ ಅವರುಗಳನ್ನ ಕರೆಸಿ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಒಂದು ಟ್ಯಾಗ್ ಅನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಕೇವಲ ಅವ್ರನ್ನ ಕರೆಸಿ ವಿಚಾರಣೆ ಮಾಡಿ ಕಳಿಸೋದ್ರ ಬದಲಾಗಿ ಅವರಿಗೆ ಸರಿಯಾದ ರೀತಿಯ ಕ್ರಮವನ್ನ ತೆಗೆದುಕೊಂಡು ಪೊಲೀಸರಿಗೂ ಕೂಡ ಈ ರೀತಿಯಾದಂತಹ ಪೊಲೀಸರು ಯಾವುದೇ ರೀತಿಯಾದಂತಹ ಆರೋಪಿಗಳನ್ನು ಬಿಡೋದಿಲ್ಲ ಅನ್ನುವಂಥದ್ದನ್ನ ಸೂಚನೆಯನ್ನ ಕೊಡಬೇಕಾಗುತ್ತೆ. ಆಗ ಇಂಥವ್ರಿಗೂ ಕೂಡ ಬ್ರೇಕ್ ಹಾಕಬಹುದು. ಇಲ್ಲ ಅಂದ್ರೆ ಪದೇ ಪದೇ ಈ ರೀತಿಯಾದಂತಹ ಇನ್ಸಿಡೆಂಟ್ಗಳು ಮರುಕಳಿಸ್ತಾನೆ ಇರ್ತವೆ. ಸಚಿನ್, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.